ಏನು ಮಾಡ್ತಿದ್ಯಾ ಇವಾಗ? ಇದಕ್ಕೆಲ್ಲ ಅರ್ಧ ಯಾಕೆ ಫಸ್ಟ್ ಅದೇ ಹೇಳಿ ಯಾಕೆ? ಮಶ್ರೂಮ್ ಬಿರಿಯಾನಿ ಅವ್ನು ಪರ್ಟಿಕ್ಯುಲರ್ ಆಗಿ ಹೇಳಿದಾನೆ ಏನು ಬೇಕು ಅಂತ, ನನಗೇನಾದರೂ ಸ್ಪೆಷಲ್ ಬೇಕು ಅಂತ. ಸೊ ಅದಕ್ಕೆ ಅರ್ಧ ಪ್ರಿಪ್ರೇಷನ್ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಇದು ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬೆಣ್ಣೆಯಲ್ಲಿ. ಬೆಣ್ಣೆ ಹಾಕ್ಬಿಟ್ಟು ಆನಿಯನ್ ಫ್ರೈ. ಓಕೆ. ಸೊ ದಮ್ ಕಟ್ ಬಿರಿಯಾನಿ ಮಾಡ್ತಾರಲ್ಲ ಆ ಥರ. ಸೊ ಇದನ್ನು ಅಷ್ಟೇ ತರಕಾರಿ ಎಲ್ಲ ಹೆಚ್ಚಿ ಇದಕ್ಕೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಮತ್ತು ಎಲ್ಲ ಸ್ಪೈಸಸ್ ನಿಮ್ಮ ಹತ್ರ ಯಾವುದಿದೆಯೋ ಎಲ್ಲ ಸ್ಪೈಸಸ್ ಹಾಕಿ, ಮೊಸರು ಹಾಕಿ, ಪನ್ನೀರು ಹಾಕೋಬೋದು. ನಾನಿದು ಕಾರ್ನು ಪನ್ನೀರು ಹಾಕಿದ್ದೀನಿ. ಸೊ ನಾನಿವಾಗ ಒಗ್ಗರಣೆ ಹಾಕಿದ್ಯಾ? ಒಗ್ಗರಣೆಗೆ ಅದೇನು ಒಗ್ಗರಣೆಗೆ ಬರೀ ಬೆಣ್ಣೆ, ಎಣ್ಣೆ, ಈರುಳ್ಳಿ, ಟೊಮೊಟೊ ಬೆಂದಿದ್ವು. ಸೊ ಇವಾಗ ತರಕಾರಿನ ಇದು ಒಂದು ಅರ್ಧ ಬೆಂದ ತಕ್ಷಣ ನಾವು ಮಶ್ರೂಮ್ ಮ್ಯಾರಿನೇಷನ್ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡ್ರೆ ಬೇಯಿಸ್ಕೊಂಡಿರೋ ಅಕ್ಕಿ. ಇದು ಅರ್ಧ ಬೇಯಿಸ್ಕೊಂಡಿರೋ ಅಕ್ಕಿ. ಮೊಸರು ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನ ಆಲ್ರೆಡಿ ಬೇಯಬೇಕು, ಒಟ್ಟು ತರಕಾರಿ ಚೆನ್ನಾಗಿ ಬೇಯಬೇಕು. ಸೊ ಅದಾದ್ಮೇಲೆ ಇದನ್ನ ಮಿಕ್ಸ್ ಮಾಡೋಣ. ಸೊ ಮಶ್ರೂಮ್ ಕೆಳಗೆ ಮಾಡಿ ಚೆನ್ನಾಗಿ ಇವಾಗ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಸಣ್ಣ ಊರಿಗೆ. ಆಯ್ತಾ? ಇವಾಗ ಗ್ರೇವಿ ಸ್ವಲ್ಪ ನೀರು ಬಿಟ್ಕೊಂಡಿದೆ, ಬಿಕಾಸ್ ಮಶ್ರೂಮ್ ಅಲ್ಲಿರೋ ನೀರು ಬಿಟ್ಕೊಳ್ತಾ ಇದೆ. 3 ಜನ ಯಾವ ಸಾಂಗ್? ನಾನು ಮ್ಯೂಸಿಕ್ ಹೇಳ್ತೀನಿ, ಯಾವ ಸಾಂಗ್ ಅಂತ ಹೇಳು. ಕಾಗದದ ದೋಣಿಯಲ್ಲಿ ನೀ ಅಮೃತಧಾರೆ ಸಾಂಗ್. ನೀ ಅಮೃತಧಾರೆ ಸಾಂಗ್ ಅದು. ಅಷ್ಟ ನಿಜ ನನಗೆ ಭಯ. ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು, ಬನ್ನಿ ಅಂತ ಕರೆದಿದ್ರು. ಹೋಗಿದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಮಾತ್ರ ಸತ್ಯನಾರಾಯಣ ಪೂಜೆ ಮಾತ್ರ ಕರೆದ್ರೆ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದಂತೆ. ನಮಗೂ ತುಂಬ ಇಷ್ಟ ಈ ಸತ್ಯನಾರಾಯಣ ಪೂಜೆಗೆಲ್ಲ ಹೋಗಬೇಕು ಅಂದರೆ. ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಸಾಕ್ಷಾತ್ ವಿಷ್ಣುವಿನ ಅವತಾರನೇ ಅಂತ ಹೇಳ್ತಾರೆ. ಆ ರೀತಿ ಅಷ್ಟು ನಿಜವಾಗ್ಲೂ ದೇವರುಗಳೇ ದರ ಇಳಿದಿದ್ರು ಅಂತ ಅನಿಸ್ತಾಯಿತ್ತು. ಆ ಹೂವಿನಿಂದ ಅಲಂಕಾರ ಮಾಡಿದ್ರು ಅಲ್ವಾ, ಅಯ್ಯೋ ನಿಜವಾಗ್ಲೂ ಈ ವಿಡಿಯೋದಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಎದುರುಗಡೆ ಅಂತೂ ದೇವರುಗಳೇ ದರ ಇಳಿದಿದ್ದಾರೆ ಅಂತಲೇ ಅನ್ನಿಸ್ತಾಯಿತ್ತು. ಅಷ್ಟು ದೇವಿ ಆಗಿರಲಿ, ವಿಷ್ಣುವಿನ ಅವತಾರ ನಾರಾಯಣ ಸ್ವಾಮಿ ಆಗಿರಲಿ, ಅಷ್ಟು ಚೆನ್ನಾಗಿ ಆ ನವಗ್ರಹ ಪೂಜೆದು, ಗಣೇಶ ಪೂಜೆ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಪೂಜೆ. ಕೈ ಹಿಡಿ. ಸ್ವಾಮಿ ಪೂಜೆ ಮಾಡಿಸಿದವ್ರ ಮನೆಗೆ ಆನಂದ, ಆರೋಗ್ಯ, ಆಯುಷ್ಯ ಎಲ್ಲ ಹೆಚ್ಚಿಗೆ ಮಾಡಲಿ ಅಂತಲೇ ನಾವು ಕೂಡ ಬೇಡ್ಕೊಂಡೇ ಬಂದ್ವಿ. ಬಟ್ ಈ ಪೂಜೆಗೆ ಹೋದಾಗ ಆ ಒಂದು ಸುಖ, ಶಾಂತಿ, ನೆಮ್ಮದಿ, ಆ ಒಂದು ವಾತಾವರಣ ಆಗಿರಲಿ, ನನಗಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಅಂದರೆ ಅದು ವಿಶೇಷನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಪ್ರಸಾದ. ಇಲ್ಲಿ ಅಂತಲ್ಲ, ಬೇರೆ ಎಲ್ಲೇ ಈ ಪೂಜೆ ಮಾಡಿದರೂ ಆ ಪ್ರಸಾದಕ್ಕೆ ಅದು ನಾವು ಮನೆಯಲ್ಲೇ ಆ ಥರ ಮಾಡ್ತೀವಿ ಅಂದರೂ ಬರಲ್ಲ. ಆ ಪೂಜೆಗೆ ಮಾಡಿದ ಆ ಪೂಜೆಗಿರೋ ವಿಶೇಷತೆನೇ ಅದು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಆ ಪ್ರಸಾದ.
ಇಂಥ ಪೂಜೆಯಲ್ಲಿ ಮಾಡಿದಂತಹ ಪ್ರಸಾದನ ಯಾವುದಕ್ಕೂ ಸರಿಸಾಟಿನೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಇದು ಕೂಡ ಅಷ್ಟೇ ರುಚಿಯಾಗಿತ್ತು. ಆವತ್ತು ಮಾಡಿಸಿದಂಥ ಇವ್ರ ಅಡುಗೆ ಕೂಡ ಅಷ್ಟೇ ರುಚಿಯಾಗಿತ್ತು. ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ನಾವು ಅವತ್ತು ಶನಿವಾರದ ದಿನ ಮಗಳಿಗೆ ಇವತ್ತು ಓಪನ್ ಡೇ ಇತ್ತು. ಎಕ್ಸಾಮ್ ಬರೆದಿದ್ದು ಆನ್ಸರ್ ಪೇಪರ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಪೇರೆಂಟ್ಸೇ ಕರ್ಕೊಂಡು ಬನ್ನಿ ಅಂತ ಎಲ್ಲ ಹೇಳಿ ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ಅವ್ರ ಚಿಕ್ಕಿ ಇದ್ಲು, ಚಿಕ್ಕಿನೇ ಬರಬೇಕು ಅಂತ ನನ್ನ ಮಗಳು ಭಾಳ ಆಸೆ ಇತ್ತು. ಅವ್ರ ಚಿಕ್ಕಿ ಎಲ್ಲಿ ಮಿಸ್ ಆಗುತ್ತೆ ಈ ವರ್ಷ ಅಂದ್ಕೊಂಡಿದ್ವಿ. ಪ್ರತಿ ವರ್ಷ ಅವ್ರ ಚಿಕ್ಕಮ್ಮನೇ ನಾನು ಇಬ್ಬರೇ ಹೋಗ್ತಾ ಇದ್ದಿದ್ದು. ಈ ಸರಿ ಮಿಸ್ ಆಗುತ್ತೆ ಅಂದ್ಕೊಂಡಿದ್ವಿ. ಸದ್ಯ ಓಪನ್ ಡೇ ಇದ್ದಿದ್ದೇನೆ ಅವ್ರ ಚಿಕ್ಕಿ ಇದ್ದದ್ದು ಖುಷಿಯಾಗೋಯ್ತು. ಎಲ್ಲೆಲ್ಲಿ ತಪ್ಪು ಏನೇನು ಸರಿ ಇದು ಯಾಕೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದು ಅವ್ರ ಚಿಕ್ಕಿ. ಮತ್ತು ಮಾರ್ಕ್ಸ್ ಕಾರ್ಡಿಗೆ ಸೈನ್ ಮಾಡಿ ಕೊಟ್ಟು ಚೆನ್ನಾಗಿ ಎಲ್ಲ ಬರೀತಾಳೆ, ಎಲ್ಲ ಓದ್ತಿದ್ದಾಳೆ. ಓಪನ್ ಡೇ ಇದ್ದಾಗ ಹೋಗಿ ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಆ ಒಂದು ಖುಷಿ ಪೇರೆಂಟ್ಸಿಗೆ ಮತ್ತೆಲ್ಲೂ ಸಿಗಲ್ಲ ಅನಿಸುತ್ತೆ. ಅದಾದಮೇಲೆ ಅವ್ರ ಮಿಸ್ಸಿಗೆ ಕೇಳಿದಾಗ ಅವ್ರ ಮಿಸ್ ಒಳ್ಳೆ ಒಪಿನಿಯನ್, ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ, ಬರೀತಿದ್ದಾಳೆ, ಸ್ಕೂಲಲ್ಲಿ ಆ್ಯಕ್ಟಿವ್ ಇದ್ದಾಳೆ ಅಂತ ಹೇಳಿದರೆ ಅದಕ್ಕಿಂತ ಇನ್ನೇನು ಖುಷಿ ಬೇಡ ಪೇರೆಂಟ್ಸಿಗೆ ಅಲ್ವಾ. ಇವಳ್ದೆಲ್ಲ ಮುಗಿಸ್ಕೊಂಡು ಮತ್ತೆ ದೊಡ್ಡ ಮಗಳಿಗೂ ವೇಟ್ ಮಾಡ್ತಾ ಇದ್ವಿ. ಅವಳು ಬಂದ್ಲು, ಅವಳನ್ನು ಕರ್ಕೊಂಡು ಹೊರಟ್ವಿ. ಅವಳಿಗೆ ಬೆಳಗ್ಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟಿದ್ಲು ಅವ್ರ ಚಿಕ್ಕಿ. ಅದನ್ನೇ ಹೇಳ್ತಾ ಇದ್ಲು. ಅವ್ಳ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ಕೇಳಿದ್ರಂತೆ ಯಾರು ಮಾಡಿಕೊಟ್ಟಿದ್ದು, ನಿಮ್ಮ ಚಿಕ್ಕಿ ಮಾಡ್ಕೊಟ್ಟಿದ್ಲಲ್ಲ, ನಿನ್ನ ಫ್ರೆಂಡ್ಸ್ ಏನಂದ್ರು? ಇದಾಗಿತ್ತು ನಮ್ಮ ಶನಿವಾರದ ಲಾಗ್. ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾರೆ, ನಗಿಸ್ತಾರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.